ಸರಿ ಕಣಮ್ಮ, ನಾನು ಇನ್ನು ಹೊರಡ್ತೀನಿ. ಸರಿ ಪುರೋಹಿತ್ರೆ, ಆಯ್ತು. ಲೇ ಲೇ ರಾಣಿ. ಓಹೋ, ಏನ್ರಿ? ಹಾ, ಯಾಕೋ ಬಂದಿಲ್ಲ ಕೇಳ್ತಾ ಇದ್ರು ಪುರೋಹಿತ್ರು. ಬಂದಿಲ್ಲ ಬಂದಿಲ್ಲ ನಿಮ್ಮ ಯಜಮಾನ್ರು ಅಂತ ಹೇಳ್ಬಿಟ್ಟು ಒಳ್ಳೆ ಟೈಮಿಗೆ ಸರಿಯಾದ ಟೈಮ್ಗೆ ಏನಿಯ ಬಂದ್ರಿ. ಬನ್ನಿ ಬನ್ನಿ ಕುಂತ್ಕ ಬನ್ನಿ. ನೋಡೆ, ಈ ಮದುವೆ ನನಗೆ ಇಷ್ಟ ಇಲ್ಲ. ಈ ಮದುವೆ ಮಾಡ್ಕೊಳ್ಳೋದು ನನ್ನ ಮಗ, ಅದನ್ನೂ ಆ ಉಷಾನ ಮದುವೆ ಮಾಡ್ಕೊಳ್ಳೋದು ನನಗೆ ಯಾವ ಮೂಲೆಯಿಂದನೂ ಒಸಿನೂ ಇಷ್ಟ ಇಲ್ಲ. ಸರಿನಾ? ಸುಮ್ಕೇನಿಯ ಈ ಮದುವೆ ಕತೆ ಎಲ್ಲ ಬಿಟ್ಬಿಟ್ಟು ಬೇರೆ ಏನಾರ ಕ್ಯಾಮೆಗೆ ಇದ್ರೆ ನೋಡ್ಕ. ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ, ನಡಿಲು ಬಾರ್ದು. ಈಗಲೇ ಹೇಳ್ಬಿಟ್ಟಿದ್ದೀನಿ ನೋಡು. ಅಪ್ಪ ಅಂತ ಹೇಳ್ಬಿಟ್ಟು ಅವನ ಮೇಲೆ ನನಗೂ ಅಧಿಕಾರ ಐತೆ. ಸರಿನೇ? ನನಗೇನು ನನ್ನ ಮಗ ಅವಳನ್ನ ಮದುವೆ ಮಾಡ್ಕೊಳ್ಳೋದು ನನಗೆ ಯಾವ ಮೂಲೆಗೂ ಇಷ್ಟ ಇಲ್ಲ. ಈ ಮದುವೆ ಇಲ್ಲಿಗೆ ಬಿಟ್ಬಿಡು. ಯಾಕೆ ಬಿಟ್ಬಿಡ್ಬೇಕು ಮದುವೆಯ? ನಿಮ್ಗೇನು ಸಂಕಟ ಆಯ್ತೈತೆ? ನಿಮ್ಗೇನಾರ ಉರಿತಾಯ್ತೇನು ನನ್ನ ಮಗ ಮದುವೆ ಮಾಡ್ಕೊಂಡು ಸಂದಕ್ಕಿರೋದಕ್ಕೆ? ಅಲ್ಲ ಸೌಕರ್ಯ, ಇಬ್ರುದು ಜಾತಕ ಬಹಳ ಚೆನ್ನಾಗಿ ಕುಡ್ಕೊಬಿಟ್ಟು ಬರ್ತೈತೆ. ಆಮೇಲೆ ನಿಮ್ಮ ಮಗುಂಗೆ ಆ ಉಷಾನ್ ಮದುವೆ ಮಾಡ್ಕೊಂಡ್ರೆ ಅದೃಷ್ಟನೋ ಅದೃಷ್ಟ. ಇಬ್ರು ಜಾತಕ ಬಲ ಗುಣ ಎಲ್ಲನೂ ತುಂಬಾ ಚೆನ್ನಾಗಿ ಕೂಡ್ ಬರ್ತೈತೆ. ಎದ್ದೊಳಯ್ಯ ಮ್ಯಾಕೆ ಎದ್ದೊಳಯ್ಯೋ. ಏನು ನನ್ನ ಹೆಂಡತಿ ಪುಸ್ಲಾಯಿಸ್ಬಿಟ್ಟು ನೀಟಾಗಿ ಅದು ಇದು ಅಂತ ಸುಳ್ಳು ಹೇಳ್ಬಿಟ್ಟು ಜಾತಕವ ನನ್ನ ಮಗ ಸಂದಕ್ಕಿರ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗಾನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಏನು ನೋಡ್ಲಾ, ಇದೆಲ್ಲನೂ ಏನು ನಡೆಯಕ್ಕಿಲ್ಲ. ನೀನು ಆಟ ಎಲ್ಲನೂ ಎದ್ದೊಳ್ಳ ಮ್ಯಾಕೆ. ಅವ್ರೇನು ಬಿಟ್ಟಿಕುಳ್ ತಿನ್ನಕ್ಕೆ ಅಂತ ಬಂದಿಲ್ಲ. ಅವ್ರನ್ನ ನಾನೇನಿಯ ಬೇಡ್ಕೊಂಡ್ಬಿಟ್ಟು ಕರ್ಸಿರೋದು. ಬರ್ರಿ ಬರ್ರಿ ಜಾತಕ ನೋಡಕ್ಕೆ ಅಂತ ಹೇಳ್ಬಿಟ್ಟು. ಏನ್ರಿ ನೀವು ಸುಮ್ಮನೆ ಅತಿಯಾಗಿ ಮಾತಾಡ್ತಾ ಇದ್ದೀರಾ? ನಮ್ಮ ಮನೆಗೆ ಬಂದಿರೋ ಅವರು ಅತಿಥಿಗಳಿಗೆ ನಾವು ಗೌರವ ಮರ್ಯಾದೆ ಕೊಡೋದು ಬಹಳ ಮುಖ್ಯ. ನಿಮಗೆ ಮದುವೆ ಇಷ್ಟ ಐತೆ ಇಷ್ಟ ಇಲ್ಲ ಅಂತ ನಾನು ಕೇಳಲಿಲ್ವಲ್ಲ. ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ನನ್ನ ಮಗ ಇಷ್ಟಪಟ್ಟವನೇ, ನಾನು ಇಷ್ಟಪಟ್ಟಿದ್ದೀನಿ, ಅವ್ರು ಇಷ್ಟಪಟ್ಟವ್ರೆ. ಮದುವೆ ನೀವು ಯಾರು ಹೇಳಿದ್ರು ನನಗೆ ನಿಲ್ಲಕ್ಕಿಲ್ಲ. ನೋಡಿ, ಬಾಯಿ ಮುಚ್ಕೊಂಡು ನೀವು ಸುಮ್ಮನೆ ಇದ್ರೆ ಸರಿ. ಇಲ್ಲ ಅಂದ್ರೆ ನೋಡಿ, ನನ್ನ ತಾಕ್ ಸುಮ್ಕೇನಿಯ ನೀವು ಕೆಟ್ಟ ಕೆಟ್ಟ ಮಾತುಗಳೇನಿಯ ಕೇಳಿಸ್ಕೋಬೇಕಾಯ್ತದೆ. ಹೋಗಿ ಸುಮ್ಮನೆ ಇಲ್ಲಿಂದ. ನಾನೇ ನಿನ್ನ ಪರ್ಮಿಷನ್ ಕೇಳಿದ್ನಾ? ಮದುವೆ ಇಷ್ಟ ಐತೆ ಇಷ್ಟ ಇಲ್ಲ ಹೇಳು ಅಂತ ಹೇಳ್ಬಿಟ್ಟು ಕೇಳಿದ್ನೇ ಏನಾರ ಪರ್ಮಿಷನ್ನ? ನೋಡಿ, ನನ್ನ ಮಗ ಹ್ಞೂ ಅಂದವನೇ ಸಾಕು ನನಗೆ. ನೀನು ಯಾರು ಪಿನ್ನಿಕ್ಕವ್ರು ನೀನು ಹಿಂದೆ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ಅವಳ ಬಾಯಿ ಉದ್ಧಾರ ಆಯ್ತದ, ಅವಳ ಬಾಯಿ ಹಾಳಾಗೆ ಹೋಗೋದು ನನಗೆ ಗೊತ್ತು, ಕೈ ಸೇದೋಗೋದೇ ನನಗೆ ಗೊತ್ತು ಬಿಡು ಸಂದಕ್ಕೆ. ನೋಡು, ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಡು. ಅಯ್ಯೋ 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 ಬಿತ್ರಿ, ನೋಡಿದ್ರೇನ್ರಿ? ನೋಡಿದ್ರಾ ಯಾ ಪಾಟಿ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಗಂಡನ್ನ ಮುರ್ವಾದಿ ಒಸಿನನ ಬ್ಯಾಡ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ನಾನು ಎಂದೂ ನನ್ನ ಗಂಡನ ಹತ್ರ ಇಂಥ ಮಾತುಗಳು ಮಾತೇ ಆಡಿಲ್ಲ. ಇವತ್ತಿಗೂ ಮುರ್ವಾದಿ ಕೊಡ್ತೀನಿ. ನನ್ನ ಗಂಡನ ಮಾತೇನೇನಿಯ ವೇದ ವಾಕ್ಯ ಅಂತ ಹೇಳ್ಬಿಟ್ಟು ಪಾಲನೆ ಮಾಡ್ತೀನಿ ನಾನು. ಅಂಥದ್ರಾಗೆ ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಮುಂದೆನೇ ಎಂತೆಂಥ ಮಾತು ಅಂತವಳಲ್ರಿ. ನೋಡಿ, ನನ್ನನ್ನು ಮುಟ್ಬಿಟ್ಟು ಇವಳನ್ನ ಕಟ್ಕೊಳ್ಳೋ ಅಂತ ಅವಶ್ಯಕತೆ ನಿಮ್ಗೆ ಏನಿತ್ತು? ನೋಡಿದ್ರ ನಯಾ ಪೈಸದ ಬೆಲೆನೂ ನಿಮಗೆ ಕೊಡ್ತಾ ಇಲ್ಲ ಇವಳು, ಮುಂದೆ ಕೊಡೋದೂ ಇಲ್ಲ. ಇಂಥವಳನ್ನ ಕಟ್ಕೊಂಡು ನಿಮ್ಗೆ ಏನ್ ತಾನೇ ಆಗ್ಬೇಕು? ನೀವೇ ಹೇಳಿ. ನೋಡಿ, ಜಾಸ್ತಿ ಮೆರಿಯಕ್ಕೆ ಹೋಗ್ಬೇಡಿ. ನಿಮ್ಮ ಮಾನ ಮರ್ವಾದಿ ಇಲ್ಲೇ ನೀ ಕಳೆದು ಬಿಡ್ತೀನಿ. ಸುಮ್ಮನೆ ಹೋಯ್ತಾ ಇರ್ರಿ. ಏನೇ ಕಳಿಯದ್ ಮಾನ ಮರ್ವಾದಿ ಬಿಟ್ರಿ? ನೋಡು, ಗಂಡನ ಮುರ್ವಾದಿ ಕೊಡಕ್ ಯೋಗ್ಯತೆ ಇಲ್ದಿರೋಳು ನೀನು. ಅವನ್ಗೆ ನೀನು ಒಬ್ನಿಗೆ ನಿನ್ನ ಮಗ ಅನ್ಕೊಬಿಟ್ಟಿದ್ಯಾ ನೀನು? ನಿನಗೆ ಬಿಟ್ಟು ನಾಳೆಗೆ ಬಿಸಿ ಕೈ ಬಿಸಿ ತೋರಿಸ್ಬಿಟ್ಟು ನಿಂಗೆ ಶಾನೆ ದಿನ ಆಗೈತಲ್ಲ, ಅದಕ್ಕೆ ನೀನ್ ಹಿಂಗೆ ತಿಕ್ಲಂಗ್ ಆಡ್ತಿರೋದು. ಕೈ ರುಚಿ ನೋಡಿಸ್ತೀನಿ ಇವತ್ತು. ಬಾ, ಮಾಡ್ತೀನಿ ಸರಿಯಾಗಿ. ಆಗ್ಬೇಕು ಈ ಕಿತ್ತದೊಳಗೆ ಬಾರಸ್ರಿ ನಾಲ್ಕು ಬುದ್ಧಿ ಬರ್ತದೆ. ನೀವೇನ್ರಿ ನಾನು ಕೈ ರುಚಿ ತೋರಿಸೋದು? ನಾನೇ ತೋರಿಸ್ತೀನಿ ಬನ್ನಿ. ಮೊದ್ಲು ತರ ಎದ್ರಕಂಡು ಬದುಕಳ ಅಂತ ಹೇಳ್ಬಿಟ್ಟು ರಾಣಿ ಅಂತ ಅನ್ಕೋಬಿಟ್ಟಿದ್ದೀರಾ? ನೀವ್ ಯಾವಾಗ 420 ಆಟ ಆಡ್ಬಿಟ್ಟು ನನಗೆ ಮೋಸ ಮಾಡಕ್ ಶುರು ಮಾಡ್ಕೊಂಡ್ರು ಅವತ್ತೇನೇ ಈ ರಾಣಿ ಪೂರ್ತಿ ಬದ್ದಾಗ್ಬಿಟ್ಟೋಳೆ. ಮೊದಲು ಎದ್ರಕಂಡು ನನ್ನ ಮಕ್ಳಿಗೂ ದೂರ ಇಟ್ಕೊಂಡು ಬೆಳೆಸ್ತಾ ಇದ್ದೆ ನಿಮ್ಗೆ ಎದ್ರಕಂಡು. ಆದ್ರೆ ಇವಾಗ ಯಾವುದೇ ಕಾರಣಕ್ಕೂ ನಿಮ್ಗೆ ಎದ್ರಕಳ ಅಂತ ಅವಶ್ಯಕತೆ ನನಗಿಲ್ಲ. ನಿಮ್ಮನ್ ಬಿಟ್ಬಿಡ್ತೀನಾ? ನನಗೆ ಕೈ ಬಿಸಿ ತೋರಿಸ್ತೀರಾ? ಅಪ್ಪ, ಈ ಮನೆಯಾಳಿ ನನ್ಗೆ ಹೊಡಿತೀಯ? ನಿನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೋಬಿಟ್ಟ ನನ್ನ ಮಾನ ಮರ್ಯಾದಿನ ಎಲ್ರ ಮುಂದೆ ಕಳೀತಾ ಇದೆಯೇನೆ. ಅಯ್ಯಯ್ಯೋ, ಈ ಮನೆಯಾಳಿ ನನ್ನ ಗಂಡನ ಹಿಡ್ಕೊಂಡು ಹೊಡಿತಾವ್ರೆ ಕಣ್ರಪ್ಪ. ಬರ್ರಿ ಬರ್ರಿ. ಅಯ್ಯೋ ಶಿವನೇ, ಬಿಡೆ ಕೈನ. ನನ್ನ ಹಿಡ್ಕೊಂಡು ಹೊಡಿಯಕ್ ಶುರು ಮಾಡ್ಬಿಟ್ಟೇನೆ ನೀನು. ಇಷ್ಟೊಂದು ಧೈರ್ಯ ಬಂದ್ಬಿಡ್ತೇನೆ ನಿಂಗೆ? ಎಲ್ಲ ಮನೆಯಾಳಿ ಪೊದ್ದಿ ಉಷಾ ಎಲ್ಲ ಸೇರ್ಕೊಂತಾನೆ ನೀವು ಮಾಡ್ತಿರೋದು. ನನಗೆ ಗೊತ್ತಿಲ್ಲ ಅಂತ ಅನ್ಕೋಬಿಟ್ಟನೆ. ನೀನು ಎಲ್ಲಾನು ಹಿಂಗೆ ಎತ್ಗಟ್ಟಿರೋದು ಮನೆಯಾಳಿನೇ ಅಂತ ನಂಗೆ ಸಂದ ಗೊತ್ತು. ನೋಡು, ಸುಮ್ಕೇನಿಯ ಬಿಟ್ರೆ ಸರಿ. ನಾನು ಯಾಕೆ ಬಿಡ್ಬೇಕು? ಕಾಲ್ ಕೆರ್ಕೊಂಡು ಬಂದ ನನ್ನ ಮಗ ನೀನು, ನಾನಲ್ಲ. ನೀನ್ ತಾನೇ ಕಾಲ್ ಕೆರ್ಕೊಂಡ್ಬಿಟ್ಟು ಬಂದಿದ್ದು. ಪಾಪ ಅತಿಥಿಗಳನ್ನ ನಾನು ಕರೆದಿದ್ದೀನಿ. ಪುರೋಹಿತ್ರ ಬಗ್ಗೆ ನೀನು ಕೆಡ್ದಾಗ ಮಾತಾಡ್ಕೊಂಡು ಎದ್ದೋಗೋ ಅಂತ ಅಂತೀಯ ಅಂತಂದ್ರೆ ನೀನು ಎಂಥ ಬಡ್ಡಿ ಇರಬೇಡ ಹೇಳು. ಮೊದ್ಲೇನೆ ನಿನಗೆ ನಾಲ್ಗೆ ಸರಿ ಇಲ್ಲ ನಿನಗೆ. ಅಂಥದ್ರಾಗೆ ಯಾವಾಗ ಈ ಬಿತ್ರಿ ಬಂದ್ಬಿಟ್ಲು ಅವಾಗಿಂದ ಇನ್ನೂ ಕೆಡಿಸ್ಕೊಬಿಟ್ಟಿದ್ದೀರ ನೀವು. ನನ್ನ ಹತ್ರ ನಿಮಗೆ ಮಾನ ಮರ್ವಾದಿ ಅಂತ ಕೊಡೋಕ್ಕೆ ಏನು ಉಳಿಸ್ಕೊಂಡಿಲ್ಲ ನೀವು. ಈಗ ಸುಮ್ಮನೆ ಹೋದ್ರೆ ಸರಿ. ಅಮ್ಮ, ಅಪ್ಪ, ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ಬಿಡಿ. ಬಂದಿಲ್ಲ, ಬಾರ್ಲಾ, ಬಾ ಬಾ ಬಾ. ಎಲ್ಲ ನಿನ್ನಿಂದನೇ ಏನೋ ಕಿತ್ತಾಡ್ಕೊತಾ ಇರೋದು. ಬಾ ನೋಡ್ಲಾ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀನು ಆ ಉಷಾನ ಮದುವೆ ಮಾಡ್ಕೊಳಂಗಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ. ನೀನು ನನ್ನ ಮಗನೇನಿಯ. ನೀನು ನಾನು ಹೇಳ್ದಂಗೂ ನೀನು ಕೇಳಬೇಕು, ಸರಿನೇ? ನಿಮ್ಮಮ್ಮ ಅದಕ್ಕೆ ನನ್ನ ಜೊತೆ ಫೈಟಿಂಗ್ ಮಾಡ್ತಾವಳೆ. ಫೈಟಿಂಗ ಹಿಡ್ಕೋಬಾರ್ಲ ನಿಮ್ಮಮ್ಮನ್ನ. ಇಲ್ಲಾಂದ್ರೆ ಹಿಂಗೆ ನೂಕ್ ತೊಳ್ದೆ ಅಂತ ಹೇಳಿದ್ರೆ ಹೋಗಿ ಹಂಗೇನೆ ನೀ ಮೂಲೆಗೆ ಬಿದ್ದಿತ್ತಾಳೆ ಅಷ್ಟೇನೆ. ಯಪ್ಪ ರಾಕ್ಷಸಿ, ಬಿಡೆ ರಾಕ್ಷಸಿ, ಯಪ್ಪ ರಾಕ್ಷಸಿ. ಇವಳು ಇಷ್ಟೊಂದು ಬಜಾರ್ನ
ಅಯ್ಯೋ ಅಮ್ಮ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊತೀರಾ? ಈಗ ನೋಡು, ಈಗ ಮದುವೆ ಮಾತುಕತೆ ಎಲ್ಲ ಮುಗ್ದೈತೆ ತಾನೆ, ಇವಾಗ ಜಗಳ ಮಾಡ್ಕೊಳ್ಳೋಂಥದ್ದು ಏನಮ್ಮ ಐತೆ? ಸುಮ್ಮನೆ ಬಾಮ, ನೀನು ಎದ್ದು ಬಾಮ ಈ ಕಡೆ. ಸುಮ್ಮನೆ ಜಗಳ ಪಗಳ ಅದೆಲ್ಲನೂ ಏನು ಬೇಡ, ಸುಮ್ಮನೆ ಬಾ ಈ ಕಡೆ. ಅಪ್ಪ, ನಿನಗೂ ಬುದ್ಧಿ ಇಲ್ವಾ? ಮದುವೆ ಗಿದ್ವೆ ಅದೆಲ್ಲ ನನಗಿಷ್ಟ, ನನಗೆ ಬಿಟ್ಟಿದ್ದು. ನಾನು ಯಾರನ್ನ ಮದುವೆ ಮಾಡ್ಕೊತೀನೋ ಯಾರನ್ನ ಬಿಡ್ತೀನೋ ಅದೆಲ್ಲ ನಾನು ನೋಡ್ಕೊತೀನಿ. ನೀವಿಬ್ರು ಹಿಂಗೆ ಜಗಳ ಮಾಡಿದ್ರೆ ಅಮ್ಮ, ಬರೋ ಸೊಸೆ ಮುಂದೆ ನೀವು ಹಿಂಗೆ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಯ್ತದ? ನೀನೇ ಹೇಳು. ಅವಳು ನೋಡಿದವಳು ಎಂಥ ಮನೆಗೆ ಬಂದ್ಬಿಟ್ನಪ್ಪ ನಾನು, ಬರೀ ಕಿತ್ತಾಡ್ಕೊಂಡು ಕುಂತಿರ್ತಾರೆ ಮನೆ ತುಂಬಾನು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳಕ್ಕಿಲ್ವಾ? ಅಮ್ಮ, ಎತ್ತು ಬಾಮ ಈ ಕಡೆ. ಅಪ್ಪ ಬುಡಪ್ಪ ಹೋಗ್ಲಿ. ಮನೆಯಾಳಿ ನನ್ನ ಮಗನೇ ಬುಡಕ್ಕೆ ನಾನು ಹಿಡ್ಕೊಂಡಿದ್ದೀನಿ, ನಿಮ್ಮ ಅಮ್ಮನೇ ಹಿಡ್ಕೊಂಡ್ರದು ಮನೆಯಾಳಿ. ನೋಡು, ನನಗೆ ನೀನು ಒದ್ದು ಜಾಡ್ಸೋದು ಬೀಳ್ಸಿರೋದು ನಿಮ್ಮ ಅಮ್ಮನೇ. ನೀನು ಯಮ್ಮನ ಫಸ್ಟ್ ಕರ್ಕ ಆಮೇಕಿಂದ ನಾನು ಬರ್ತೀನಿ. ಲೇ ಯಾರ್ಲೇ ನೀನು ನಿಂತ್ಕೊಂಡು ಮಿಣ ನೋಡ್ತಿದ್ಯಲ್ಲೇ? ಬಾರ ಎಳಕ ಬಾರ ಇವಳ್ನ. ಅಯ್ಯೋ ಬಿಡೆ, ಬಿಡೆ ನನ್ ಗಂಡನ ಬಿಡೆ. ಲೇ ಮನೆಯಾಳಿ, ಬುಡೆ ಬುಡೆ ನನ್ನ. ಅಮ್ಮ ಅಮ್ಮ, ಹಿಂದಕ್ಕೆ ಬಾ, ಸುಮ್ಮನೆ ಹಿಂದಕ್ಕೆ ಬಾ ಅಮ್ಮ. ತುಮ್ಕಿರ್ಲ, ನನಗೂನ್ವೆ ಈ ಅಪ್ಪ ಮಾಡೋದೆಲ್ಲ ಸಹಿಸಿ 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 ಸಾಕಾಗ್ ಹೋಗ್ಬಿಟ್ಟೈತೆ ಕಣ್ಮಗ. ನನ್ಗೂನುವೆ ಈ ನನ್ನ ಮಗನಿಂದ ನನ್ನ ಮಗಳನ್ನ ಎಲ್ರೂ ದೂರ ಮಾಡ್ಕೊಬಿಟ್ಟೆ. ಈ ನನ್ನ ಮಗ ನಿನ್ನ ತಂಗಿನೇ ಸಾಯ್ಸಕ್ ಹೋಗಿದ್ದಂತ ಬಡ್ಡಿ ನನ್ನ ಮಗ ಇವನು. ಅಂತ ಸಾಮಾನ್ಯ ನನ್ನ ಮಗ ಅಲ್ಲ ಇವನು, ಸರಿ ಇಲ್ಲ ಇವನು, ಪೋರ್ಟ್ ಪೆಂಟಿ ನನ್ನ ಮಗ ಇವನು. ಏನೋ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಉದ್ಧಾರ ಮಾಡಕ್ ನೋಡ್ತೀನಿ, ಅಷ್ಟ್ರಾ ಮದ್ದಿದಾಗ ಬಂದ್ಬಿಟ್ಟು ಇಕ್ಬಿಟ್ಟು ಪಿನ್ನಿಕ್ಬಿಟ್ಟು ಹಾಳು ಮಾಡ್ಬಿಡ್ತಾನಲ್ಲ. ಇವಾಗ ಯಾವಳೆ ಕಿತ್ತೋಗಿರೋ ಮಾತು ಕೇಳ್ಕೊಂಡು ನಿನ್ನ ಮದ್ವೆನೇ ನೀ ನಡಿಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ತಗೆ ನೀ ಬಂದ್ಬಿಟ್ಟು ಪುಂಗಿ ಊದ್ತಾವನಲ್ಲ. ಹಾ, ಏನಕ್ಕೆ ಬೇಕು ಹೇಳಿ ನನ್ನ ಮಗಂಗೆ? ಏನಾರ ಬಂದ್ಬಿಟ್ಟು ಕಷ್ಟಕ್ಕೆ ಅಂತ ಮಕ್ಳಿಗೆ ಆಯ್ತಾನೆ ಇವನು? ಅವಳು ಇವಳ ಜೊತೆ ಓಡಾಡೋದು, ಇವಳನ್ನ ಬಿಟ್ರೆ ಅವಳನ್ನ ಬಿಟ್ರೆ ಇವಳು ಅಂತ ಕಟ್ಕೊಳ್ಳೋದು, ಇದನ್ನ ಬಿಟ್ಬಿಟ್ರೆ ಬೇರೆ ಇನ್ನೇನ್ಲ ಕೆಲಸ ಮಾಡ್ತಾನೆ ಈ ಲೋಪರ್ ಬಡ್ಡಿ ನನ್ನ ಮಗ. ಅದಕ್ಕೆ ನನಗೆ ನಾನು ಸರಿಯಾಗಿ ತದುಕ್ತಿರೋದು. ಇನ್ನೊಂದು ಕಿತ್ತ ಮಗನ ಮದುವೆ ನಿಲ್ಸು ಅಂತ ಹೇಳ್ಬಿಟ್ಟು ಬಾಯಿಗೆ ಬರ್ಬೇಕು ನೋಡು, ಬಾಯಿಗೆ ಕೊಬ್ಬಣ ಕಾಸ್ಬಿಟ್ಟು ಹಂಗೇನಿಯೇ ಸುರಿದು ಬಿಡ್ತೀನಿ ಈ ನನ್ನ ಮಗನ ಬಾಯಿಗೆ ಆಗಿದ್ದಾಗ್ಲಿ. ಅಯ್ಯೋ ಎಳ್ಕಳ್ಳ, ನಿಮ್ಮ ಅಮ್ಮನ್ನ ರಾಕ್ಷಸಿಗಳು ಏನ ಮಾಡ್ಕೊಂಡು ಆಳ್ ಬಿದ್ದೋಗಿ ಯಾರನ್ನ ಕಟ್ಕ ಏನ ಮಾಡ್ಕ, ನಾನೇನು ಕೇಳಕ್ಕಿಲ್ಲ. ಏನೋ ಹೇಳ್ದೆ ನನ್ನ ಮಗನೇ ಅಲ್ವಾ ಅಂತ ಹೇಳ್ಬಿಟ್ಟು ಏನೋ ಬಾಯ್ಬಿಟ್ಟು ಹೇಳಿದಕ್ಕೆ ಹಿಂಗೆ ರಾಕ್ಷಸಿ ಥರ ಜುಟ್ಟಿಡ್ಕೊಂಡು ಮೇಲೆ ಬಿದ್ದಿದೀಯ ಅಂತ ಹೇಳಿದ್ರೆ ಹಾ, ಎಳ್ಕಳ್ಳ ನೀನು ಯಾರನ್ನ ಕಟ್ಕೊಂಡು ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ. ಮೌ ಅಮ್ಮ, ಮಾನ ಬರ್ಬೋದಿಲ್ವ ನಿಂಗೆ? ಬಾಮ ಸುಮ್ಕೆನೇ. ಯೋ 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 ಏನಾಯ್ತು? ಇವ್ರ ಮನೆಗೆ ಏನು ಹಿಂಗೆ ಕಿತ್ತಾಡ್ತಾರಲ್ಲ? ಮೊದಲೆಲ್ಲ ಚೆನ್ನಾಗಿದ್ರಲ್ಲ, ಈಗ ಏನು ಹಿಂಗೆ ಕಿತ್ತಾಡ್ಕೊಂಡು ಓಡಾಡ್ಕೊಂಡು. ಅಯ್ಯೋ ದೇವ್ರೆ, ಏನೋ ಇವ್ರಿಗೆ ಅವಳು ಬಂದವಳಲ್ಲ, ದೊಡ್ಡ ಹೆಂಡತಿ ಬಂದಾಗಿಂದ ಇವ್ರ ಮನೆಗೆ ನೆಮ್ಮದಿ ಅನ್ನೋದೇನೇ ಇಲ್ದಿದ್ದಂಗೆ ಹೋಗ್ಬಿಟ್ಟೈತೆ. ಮೊದಲು ರಾಣಿ ಹೆಂಗಿದ್ರು ಪಾಪ, ರಾಣಿಯಮ್ಮ ಸುಮ್ಕೆನೇ ಹೇಳ್ದಂಗೆ ಅನ್ನಿಸ್ಕೊಂಡು ಉಗಿಸ್ಕೊಂಡಿದ್ರು. ಇವಾಗ ತಿರುಗಿ ಬಿದ್ದವರಲ್ಲ, ಈ ಸಾವುಕಾರ ಹಿಂಗೇನೇ ಆಗಬೇಕು. ದೌಲತ್ ನನ್ನ ಮಗ ಸಾವುಕಾರ ನನ್ನೇನೇ ಹೆಂಗಂತ ನೋಡು, ಬಿಟ್ಟಿ ಕೂಳ್ ತಿನ್ನಕ್ಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು. ಈಗ ಸರಿಯಾಗಿ ಬುದ್ಧಿ ಕಲಿಸ್ತಾವಳು ಇವಮ್ಮ. ಇನ್ನೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಈ ಸಾವುಕಾರಂಗೆ. ಇಷ್ಟಕ್ಕೇನೇ ಮುಗಿದೋಯ್ತಾ? ಇನ್ನೂ ಅನುಭವಿಸೋ ಚಾನೆ ಐತೆ ಇಬ್ಬಿಬ್ರೇನ್ರ ಹತ್ರ. ಯಾವಾಗ ಮೊದಲನೇ ಎಂಟ್ರಿ ಕೊಟ್ಲು ಆಗ್ಲೇ ಇವನು ಬದುಕು ಇವನು ಬಾಳು ಎಲ್ಲ ಸರ್ವನಾಶ ಗುಡಸ್ ಗುಂಡಾಂತರ ಆಗೋಗ್ಬಿಟ್ಟೈತೆ. ಏನು ಗುಂಡಾಂತರ ಆಗಕ್ಕೆ ಇನ್ನೇನೈತೆ ಬಿಡು. ಅಮ್ಮ ಹಿಂದಕ್ಕೆ ಬಾಮ, ಆಳ್ಬಿದ್ದೋಗ್ಲಿ ಬಾಮ ಸುಮ್ಮನೆ ಹಿಂದಕ್ಕೆ. ಈಗ ಅಪ್ಪ ಹೇಳಿದ ತಕ್ಷಣ ನೀ ಮದುವೆ ಏನಾರ ನಿಂತೋಗ್ಬಿಡ್ತದ? ಹೇಳ್ ಸುಮ್ಕೇನೆ ನೀ ನಿಂತೋಗ್ಬಿಡ್ತದ ಅಂತ ಹೇಳ್ಬಿಟ್ಟು. ಇಲ್ಲ ನಾನು ಬಿಟ್ಬಿಡ್ತೀನ. ಈ ನನ್ನ ಮಗನ್ ಹಂಗೆ ರುಬ್ಬಾಕಿಲ್ವ ಹೇಳು? ಯಾವಳ ಮಾತು ಕರ್ಕೊಂಡು ಬಂದ್ಲಾ ಮದುವೆ ಬೇಡ ಅಂತ ಹೇಳ್ಬಿಟ್ಟು? ಯಾರನ್ನ ನೀನು ಹೇಳ್ಬಿಟ್ಟು ಯಾರ ಮಾತು ಕೇಳ್ಕೊಂಡು ಬಂದೆ ಹೇಳು? ಅಯ್ಯೋ ನಾನೇನು ಹೇಳ್ಕೊಡ್ಲಿಲ್ಲಪ್ಪ. ಯಪ್ಪ ಬಿಡೆ, ನಾನು ಯಾರ ಮಾತು ಕೇಳಲಿಲ್ಲ. ಬಿಡೆ ನನ್ನ ಹಾಳು ಬಿದ್ದೋಗು. ಇವತ್ತೇ ಮುಗಿದೋಯ್ತು. ಯಾರನ್ನ ಕಟ್ಕೊಂಡು ಏನ ಮಾಡ್ಕೊಂಡು ಸಾಯಿರಿ. ನಾನು ಎಂದು ಬಂದ್ಬಿಟ್ಟು ಯಾಕೆ ಏನು ಎತ್ತ ಅಂತ ಕೇಳಕ್ಕಿಲ್ಲ. ಯಾವಳನ್ನ ಕಟ್ಕೊಬಿಟ್ ಬಾ. ಮತ್ತೆ ಮದುವೆ ಕಾರ್ಯೊಳಗೆ ಗಂಡ ಅಂತ ಅನ್ನಿಸ್ಕೊಳಕನ ಬಂದು ನಿಂತ್ಕತಿಯ ತಾನೇ? ಆಯ್ತಾಯ್ತು ನಿಂತ್ಕತೀನಿ ಬುಡೆ ಮಾರೈತಿ. ಬುಡೆ ನಾನು ಯಾಕೆ ಹಿಡ್ಕೊಂಡು ಹಿಂಗೆ ಹೊಡಿತಿದ್ಯಾ? ನೋಡ ಪೂರೈತೆ ಹೆಂಗೆ ನೋಡ್ತಾವನಿ. ಊರು ತುಂಬ ಹೋಗ್ಬಿಟ್ಟು ಡಂಗೂರ ಸರ್ಕೊಬಿಟ್ಟು ಬರ್ತಾನೆ. ನನ್ನ ಮಾನ ಮರುವಾದಿ ಎಲ್ಲ 3 ಕಾಸು ಗರಾಜ್ ಹಾಕ್ಬಿಡ್ತಾನೆ ಲೇ. ಅವಯ್ಯ ಬುಡೆ ನನ್ನ ಬುಡೆ. ಅಯ್ಯೋ ನೀನು ಹೇಳ್ದಂಗೆ ಕೇಳ್ತೀನಿ. ಮದುವೆ ಮನೆಗೇನು ನಿನ್ನ ಜೊತೆ ಬಂದು ಮದುವೆ ಟೈಮಾಗ ನಿಂತ್ಕೋಬೇಕು, ಹಾಲು ಹಾಕ್ಬೇಕು ಅಷ್ಟೇ ತಾನೆ? ಸರಿ ಆಯ್ತು ಹೇಳು, ಆಯ್ತು ನಿಂತ್ಕೊತೀನಿ. ಹಂಗ ಬರ್ರಿ ದಾರಿಗೆ. ಇನ್ನೊಂದ್ಸಲ ಮದ್ವೆ ನಿಲ್ಸಕ್ಕೆ ಏನನ ಯಾವಳನ ನೀವೆಲ್ಲ ಯಾವಳನ ಪ್ರಯತ್ನ ಪಡ್ಬೇಕ್ರಿ. ಎಲ್ರಿಗೂ ಇದೇ ಗತಿ. ನೀವು ನನ್ನ ಗಂಡ ಅಂತ ಮನೆ ಒಳಗಡೆ ಇಟ್ಕೊಂಡು ಹೊಡಿತಾ ಇದ್ದೀನಿ. ಬ್ಯಾರೆ ಯಾವಳನ ಆಗ್ಬಿಟ್ರೆ ಬೀದಿ ಎಲ್ಲ ಓಡಾಡಿಸ್ಕೊಂಡು ಹೊಡೆದು ಬಿಡ್ತೀನಿ ಅವಳಿಗೆ. ದೇವ್ರೆ, ಇನ್ನು ಮದ್ವೆ ನಿಲ್ಸೋ ಪ್ರಯತ್ನ ಮಾಡಲೇಬಾರ್ದು. ಸುಮ್ಮನೆ ಬೀದಿಯಲ್ಲೇ ಓಡಾಡಿಸ್ಕೊಂಡು ಹೊಡೆದ್ಬಿಟ್ರೆ ಮಾನ ಮರ್ಯಾದೆಲ್ಲ ನಂದೇ ತಾನೇ ಹೋಗೋದು. ಸುಮ್ಮನೆ ಯಾಕೆ ಬೇಕು?